ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಸಹ ಚೆನ್ನಾಗಿದ್ದೀನಿ. ನಾನು ಇಲ್ಲೊಂದು ಚಿಕನ್ ಕುರ್ಮಾ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬೆಳಗ್ಗಿನ ನಾಷ್ಟಕ್ಕಾಗಿ ಮಾಡುವಂಥದ್ದು. ನಾನು ಈಸಿಯಾಗಿ ಮಾಡುವಂಥ ಕುರ್ಮಾ ನೀವು ಸಹ ಮಾಡಿ ಈಸಿಯಲ್ಲಿ ಹೇಗೆ ಮಾಡೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ಫಸ್ಟ್ ನಾನು ತೆಂಗಿನಕಾಯಿಯನ್ನು ಗ್ರೈಂಡರ್ಗೆ ಹಾಕಿ ರುಬ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಒಂದು ಬಾಣಲೆ ಇಟ್ಟಿದ್ದೇನೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ಎಣ್ಣೆ ಎಲ್ಲ ನೀರು ಹಾಕ್ತಾ ಇದ್ದೇನೆ. ನೀರು ಹಾಕಿ ಅದಕ್ಕೆ 1/2 ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆ 2 ಟೊಮೆಟೊ ಹಾಕಿ ಇದನ್ನು ಸ್ವಲ್ಪ ಬೇಯಿಸ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ಬೆಂದ ಮೇಲೆ ನಾನು ರುಬ್ಬುವಂಥ ತೆಂಗಿನಕಾಯಿ ಉಂಟಲ್ಲ, ಅದಕ್ಕೆ ಇದನ್ನು ಸಹ ಹಾಕಿ ರುಬ್ಕೊಳ್ತಾ ಇದ್ದೇನೆ. ಇದಕ್ಕೆ ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಇದನ್ನು ಸಹ ತೆಂಗಿನಕಾಯಿ ಜೊತೆ ರುಬ್ಕೊಳ್ತಾ ಇದ್ದೇನೆ. ಯಾಕೆಂದರೆ ಇದೊಂದು ಸ್ಪೆಷಲ್ ಕುರ್ಮಾ. ನೀವು ಸಹ ಮಾಡಿ, ತುಂಬ ಈಸಿ ಆಗ್ತದೆ ಮಾಡಲಿಕ್ಕೆ. ಅರ್ಜೆಂಟಲ್ಲಿ ಮಾಡುವವರಿಗೆ ಮಾಡಲಿಕ್ಕೆ ಅಂತ ನಾನು ತೋರಿಸ್ಕೊಳ್ತಾ ಇದ್ದೇನೆ ನಿಮಗೆ. ಈಗ ನೋಡಿ, ಇದು ಬೆಂದಿದೆ. ಜಾಸ್ತಿ ಏನು ಬೇಯಬೇಕಂತಿಲ್ಲ. ಇದು ರುಬ್ಬುವಂಥದ್ದು. ಇದಕ್ಕೆ 2 ಚಕ್ಕೆ ಮತ್ತು 2 ಲವಂಗ. ಹಾಗೆ ನಾನೀಗ ಚಿಕನ್ ಬೇಯಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಹಾಕಲಿಲ್ಲ, ನೀರಲ್ಲೇ ಇಟ್ಟಿದ್ದೇನೆ. ಉಪ್ಪು ಮತ್ತು ಅರಿಶಿನ ಹುಡಿ ಹಾಕಿ ಇಟ್ಟಿದ್ದೇನೆ. ಇದು ಬೆಂದ ಮೇಲೆ ನಾನು ಆಗ ಹೇಳಿದ್ದೇನಲ್ಲ, ರುಬ್ಬಕ್ಕಿಟ್ಟದ್ದೆಲ್ಲ ತೆಂಗಿನಕಾಯಿ ಮತ್ತು ಟೊಮೆಟೊ ಈರುಳ್ಳಿ ಎಲ್ಲ, ಅದನ್ನೆಲ್ಲ ಇದಕ್ಕೆ ಹಾಕಿ ಕುರ್ಮಾ ಮಾಡಿ ತೋರಿಸ್ತೇನೆ ನಿಮಗೆ. ಈಗ ರುಬ್ಬಿಟ್ಟದ್ದಂಥ ಮಸಾಲೆ ಎಲ್ಲ ಹಾಕಿ, ಚಿಕನ್ ಬೆಂದಿದೆ, ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೇನೆ. ಉಪ್ಪು ಹೇಗಿದೆ ಅಂತ ನೋಡ್ಕೊಳ್ಳೋಣ. ಈಗ ಇದು ಕುದೀತಾ ಇದೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ತುಂಬಾ ಟೇಸ್ಟಿಯಾಗಿದೆ. ನೀವು ಸಹ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ. ಸೂಪರ್ ಅಂದರೆ ಸೂಪರ್ ಆಗಿದೆ. ನೀವು ಇದೇ ಥರ ಮಾಡಿ ಕಮೆಂಟ್ ಮಾಡಿ ನನಗೆ. ನೀವು ಹೇಳ್ತೀರಾ, ಅಷ್ಟು ಚೆನ್ನಾಗಿದೆ.